ಇನ್ನು ಕನ್ನಡದ ಅತಿ ದೊಡ್ಡ ಸಿನಿಮಾ ನಾಯಕಿಯಾದಂಥ ಹಾಗೂ ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿರುವಂಥ ಕಲಾವಿದೆ ನಟಿ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿರೋಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಸದ್ಯ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಕಲಾವಿದರಾಗಿ ಹೆಸರು ಮಾಡಿದಂಥ ಹಾಗೂ ನಟಿಯಾಗಿ ಇದ್ದಂಥ ಕಲಾವಿದೆ ಇದೀಗ ನಿಧನರಾಗಿದ್ದಾರೆ. ಹೌದು, ಇನ್ನು ಚಿತ್ರರಂಗದಲ್ಲಿ ಸುಮಾರು 40ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಕೇವಲ 28ನೇ ವಯಸ್ಸಿನಲ್ಲಿ ಈಗ ನಿಧನರಾಗಿರುವಂಥದ್ದು. ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಇವರು ಪ್ರೀತಿಸಿದಂಥ ಹುಡುಗನಿಂದಲೇ ನೀಡಬಿಗಿದಂಥ ಸ್ಥಿತಿಯಲ್ಲಿ ಈ ನಟಿ ಪತ್ತೆಯಾಗಿರೋದು. ಅವರು ಬೇರೆ ಯಾರಲ್ಲ, ಮೊನಾಲ್ ಅವರು. ಮೊನಾಲ್ ಅವ್ರನ್ನ ನೀವು ತೆಲುಗು ಸಿನಿಮಾ ಇಂಡಸ್ಟ್ರಿ ನೋಡಿರ್ತೀರಿ. ತೆಲುಗು ಸಿನಿಮಾದಲ್ಲಿ ಕೂಡ ಅವರು ಅಭಿನಯಿದ್ದಾರೆ. ಇನ್ನು ಕನ್ನಡದಲ್ಲಿ ಬದ್ರಿ ಸಿನಿಮಾ ಮತ್ತು ಯುಗ ಯುಗಗಳೇ ಸಾಗಲಿ ಸಿನಿಮಾದಲ್ಲಿ ನಾಯಕಿಯಾಗಿ ಇವರು ಕೂಡ ಕಾಣಿಸ್ಕೊಂಡಿದ್ದರು. ಇಂಥ ಅತಿ ದೊಡ್ಡ ನಾಯಕಿಯಾಗಿದ್ದಂಥ ಮೊನಾಲ್ ಅವರು ತುಂಬಾ ಚೆನ್ನಾಗಿದ್ದು, ನೋಡೋಕ್ಕೆ ಕೂಡ ಸಖತ್ತಾಗಿದ್ದು ಮತ್ತು ಬೋಲ್ಡ್ ಪಾತ್ರಗಳಲ್ಲೂ ಕೂಡ ಯಾವುದೇ ಮುಜುಗರ ಇಲ್ಲದೆ ಅಭಿನಯ ಕೂಡ ಮಾಡ್ತಿದ್ರು. ಇವರ ಮೇಲೆ ಬಂಡವಾಳ ಹೂಡಿದ್ರೆ ಸಾಕು ನಿರ್ಮಾಪಕರಿಗೆ 1 to double ಬ್ಯಾಕ್ ಆಗೋದು ಅಂತ ಕೂಡ ಕನ್ಫರ್ಮ್ ಇತ್ತು. ಇನ್ನು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮೊನಾಲ್ ಅವರ ಪ್ರೀತಿಸಿದಂಥ ಹುಡುಗ ಮಾಡ್ತಿದ್ದಂಥ ಕೆಲಸದಿಂದಾಗಿ ಹಾಗೂ ಅದರಿಂದ ಸಾಕಷ್ಟು ಅವರು ನೋವಿಗೆ ಒಳಗಾದರು ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕಾಗಿ ಸದ್ಯ ಇದೊಂದು ದೊಡ್ಡ ಮಟ್ಟಿಗೆ ನೋವಾಗಿರುವಂಥದ್ದು.